ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಏನಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮ್ಯಾಜಿಸ್ಟ್ರೇಟು ಅಂದ್ರೆ ಡಿಸಿ. ಅದಕ್ಕೆ ವಿಚಾರಣೆಗೆ ಪೊಲೀಸರನ್ನ ಕರೆಸಿದ್ರು. ಪ್ರತ್ಯಕ್ಷದರ್ಶಿಗಳಾಗಿ ಪೊಲೀಸರನ್ನೇ ಸಾಕ್ಷಿಯಾಗಿ ಇಟ್ಕೊಂಡಿದ್ದಾರೆ ಬೆಂಗಳೂರು ಡಿಸಿ ಅವರು. ಹಾಗಾಗಿ ಈಗ ಅಲ್ಲಿ ಯಾರ್ಯಾರಿದ್ರು ಅವತ್ತು ಆ ಪೊಲೀಸ್ ಕಾನ್ಸ್ಟೇಬಲ್ಸ್ಗಳು ಯಾರ್ಯಾರಿದ್ರು, SIಗಳು ಯಾರ್ಯಾರಿದ್ರು, ASIಗಳು ಯಾರ್ಯಾರಿದ್ರು, ಹೆಡ್ ಕಾನ್ಸ್ಟೇಬಲ್ಸ್ಗಳು ಯಾರ್ಯಾರಿದ್ರು, ಅವರೆಲ್ಲರನ್ನ ಕೂಡ ಈಗ ವಿಚಾರಣೆಗೆ ಕರೆಸಿದ್ದಾರೆ. ಏನಾಯಿತು ಅನ್ನುವಂಥ ಮಾಹಿತಿಯನ್ನು ಅವರಿಂದ ಪಡ್ಕೊಳ್ತಾರೆ. ಪ್ರತ್ಯಕ್ಷದರ್ಶಿಗಳನ್ನಾಗಿ ಪ್ರತ್ಯಕ್ಷ ಸಾಕ್ಷಿಗಳನ್ನಾಗಿ ಅವರನ್ನು ಇದರಲ್ಲಿ ಇಟ್ಕೊಳ್ತಾರೆ ಏನಾಗಿದ್ದಲ್ಲಿ ಅಂತ ಹೇಳಿ. ಬಟ್ ಸ್ಥಳೀಯರು ಹೇಳ್ತಾ ಇದ್ದು ಅವ್ರು ಯಾರೂ ಇರಲೇ ಇಲ್ಲ ರೀ, ಎಲ್ಲೆಲ್ಲೋ ದೂರ ಆಗಿದ್ರು ಅಂತೇಳಿ. ಅವರೇನು ಪ್ರತ್ಯಕ್ಷ ಸಾಕ್ಷಿಗಳನ್ನು ಹೇಳ್ತಾರೆ, ಏನು ಹೇಳ್ತಾರೆ ಬಟ್ ಕೇಳಲೇಬೇಕು. ಕಾರಣ ಯಾರನ್ನಾದರೂ ಒಬ್ಬರ ಕಡೆ ಪ್ರತ್ಯಕ್ಷ ಸಾಕ್ಷಿಗಳು ಬೇಕಾಗತ್ತೆ ಅಲ್ವಾ. ಆ ನಿಟ್ಟಿನಲ್ಲಿ ಈಗ ಪೊಲೀಸರನ್ನೇ ಈಗ ಪ್ರತ್ಯಕ್ಷ ಸಾಕ್ಷಿಗಳನ್ನಾಗಿ ಇಟ್ಕೊಂಡು DC ಅವರು ಮ್ಯಾಜಿಸ್ಟ್ರೇಟ್ ಕರೆದು ಈಗ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಏನಿದೆ ಡೀಟೇಲ್ಸ್, ಏನೆಲ್ಲ ಮಾಹಿತಿಗಳು ಬರ್ತಾ ಇದೆ ಈಗ? ಅರುಣ್, ಈಗ ದಯಾನಂದ್ ಅವರಿಗೆ ಕೂಡ ನೋಟಿಸ್ ವೈಯಕ್ತಿಕವಾಗಿ ಹೋಗಿದೆ. ಸೊ ಹಾಗಾಗಿ ಅವರು ಬರ್ತಾರಾ ಏನು ಅನ್ನುವಂಥದ್ದೇ ಕುತೂಹಲ. ಯಾಕಂದ್ರೆ ಸುಮಾರು 3:30 ಹೊತ್ತಿಗೆ ಅವರು ಬರ್ಬೋದು ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಆದ್ರೆ ವಕೀಲರನ್ನ ಕಳಿಸಿ ಕಳೆದ ಬಾರಿ ಕೂಡ ಅದೇ ರೀತಿ ಮಾಡಿದ್ರು ಅವರು. ದಯಾನಂದ್ ಅವರು ವಕೀಲರನ್ನ ಕಳಿಸ್ಕೊಟ್ಟಿದ್ರು. ಆದ್ರೆ ಈಗ ಖುದ್ದು ಅವರೇ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ಇಶ್ಯೂ ಮಾಡಲಾಗಿದೆ. ಸೊ ಹಾಗಾಗಿ ಏನ್ ಮಾಡ್ತಾರೆ ಅನ್ನುವಂಥದ್ದು. ಅದರ ಜೊತೆಗೆ ಈಗ ಅವತ್ತು ಕರ್ತವ್ಯ ನಿರತರಾಗಿರುವಂತಹ ಪೊಲೀಸ್ ಅಧಿಕಾರಿಗಳಿಂದಲೂ ಕೂಡ ಹೇಳಿಕೆಗಳನ್ನ ಈಗ DC ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಸುಮಾರು 3 ಗಂಟೆಗೆ ಈ ಒಂದು ವಿಚಾರಣೆ ಆರಂಭವಾಗಿದೆ. ಅವತ್ತು ಕರ್ತವ್ಯದಲ್ಲಿರುವಂತಹ DCPಗಳಿಂದ ಪ್ರಮುಖವಾಗಿ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಘಟನಾವಳಿ ಹೇಗಾಯಿತು, ಕಾಲ್ತುಳಿತದ ಪ್ರಕರಣಕ್ಕೆ ಏನ್ ಪ್ರಮುಖ ಕಾರಣವಾಯಿತು, ಭದ್ರತೆಯ ವೈಫಲ್ಯ ಆಗಿರ್ಬೋದು, ಎಲ್ಲಾ ವಿಚಾರಗಳನ್ನ ಕೂಡ ಕಂಪ್ಲೀಟ್ ಆಗಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಈಗ ದಯಾನಂದ್ ಅವರೇ ಕುತೂಹಲ ಇರುವಂಥದ್ದು. ಯಾಕಂದ್ರೆ ಅವತ್ತು ಪ್ರತ್ಯಕ್ಷದರ್ಶಿಯಾಗಿದ್ರು, ನಗರ ಕಮಿಷನರ್ ಕೂಡ ಅವರೇ ಆಗಿದ್ರು, ಅದಾದ ಬಳಿಕ ಅಮಾನತ್ತಾಗಿದ್ರು. ಸೊ ಹಾಗಾಗಿ ಅವರ ಹೇಳಿಕೆ ಏನಿದೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ DCಗೆ CMಗೆ ಕೊಡುವಂತಹ ಗಡುವು ಏನಿದೆ ವರದಿ, ಅದು ಹತ್ರ ಆಗ್ತಾ ಇದೆ ದಿನಾಂಕ. ಸೊ ಹಾಗಾಗಿ ಏನಾಗುತ್ತೆ ಬೆಳವಣಿಗೆ ಏನು ಅನ್ನುವಂಥದ್ದು ನೋಡಬೇಕು. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.